ದೇಶಕ್ಕೆ ಹಿತವಾಗುವಂಥ, ದೇಶಕ್ಕೆ ಒಳ್ಳೆಯದಾಗುವಂಥ, ದೇಶ ಹೆಮ್ಮೆ ಪಡುವಂಥ ಪ್ರತಿಯೊಂದು ಕಾರ್ಯವೂ ಸಹಿತ ಅದು ದೇಶ ಸೇವೆಯೇ ಆಗ್ತದೆ. ಕೊಪ್ಪಳದ ತಾಲೂಕು ಕ್ರೀಡಾಂಗಣದಲ್ಲಿ ಸಿವಿಸಿ ಫೌಂಡೇಶನ್ ಹಾಗೂ ವಿಜಯವಾಣಿ ದಿನಪತ್ರಿಕೆಯ ಜಂಟಿ ಆಶ್ರಯದಲ್ಲಿ ಕಾರ್ಗಿಲ್ ಯುದ್ಧದ 27ನೇ ವಾರ್ಷಿಕೋತ್ಸವದ ನೆನಪಿನಲ್ಲಿ ವಿಜಯ್ ಅಮೃತ್ ಕಳಶ್ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು. ಈ ಸ್ಮರಣೀಯ ಕಾರ್ಯಕ್ರಮಕ್ಕೆ ಡಿವೈಎಸ್ಪಿ ಶ್ರೀ ಮುತ್ತಣ್ಣ ಸವರ್ಕೋಳ್ ಅವರು ಚಾಲನೆ ನೀಡಿದ ವಾಗ್ದಾನ್ ಮೂಲಕ ಕಳೆ ಕಟ್ಟಿತ್ತು. ಈ ವೇಳೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು 100 ಅಡಿ ಉದ್ದದ ಭವ್ಯ ರಾಷ್ಟ್ರಧ್ವಜವನ್ನು ಅತ್ಯಂತ ಉತ್ಸಾಹದಿಂದ ಕೈಯಲ್ಲಿ ಹಿಡಿದು ಅಶೋಕ ವೃತ್ತ, ಬಸ್ ನಿಲ್ದಾಣ ಹಾಗೂ ರೈಲ್ವೆ ಸೇತುವೆಯ ಮಾರ್ಗವಾಗಿ ಪಾನಘಂಟಿ ಕಲ್ಯಾಣ ಮಂಟಪದವರೆಗೆ ತಲುಪಿದ ದೃಶ್ಯವು ಇಡೀ ನಗರದಲ್ಲಿ ದೇಶಭಕ್ತಿಯ ಅಲೆಯನ್ನ ಎಬ್ಬಿಸಿತ್ತು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುವುದರ ಜೊತೆಗೆ ದೇಶಕ್ಕಾಗಿ ಸೇವೆ ಸಲ್ಲಿಸಿದ 11 ಜನ ನಿವೃತ್ತ ಸೈನಿಕರನ್ನ ಅತ್ಯಂತ ಗೌರವದಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾದ ಶ್ರೀ ವಿ ಎಂ ಬೂಸನೂರು ಮಠ, ರಾಘವೇಂದ್ರ ಪಾನಗಂಟಿ, ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ವಿಠಲ್ ಜಾಬಗೌಡ್ರು, ವಿಜಯವಾಣಿ ಸ್ಥಾನಿಕ ಸಂಪಾದಕರಾದ ಶ್ರೀ ಜಗನ್ನಾಥ ದೇಸಾಯಿ, ಎಸ್ವಿಸಿ ಶಿಕ್ಷಣ ಸಂಸ್ಥೆಯ ಸಿಇಒ ಡಾಕ್ಟರ್ ಜಗದೀಶ್ ಅಂಗಡಿ ಹಾಗೂ ನಿವೃತ್ತ ಸೈನಿಕ ಶ್ರೀ ಉಮೇಶ್ ಕಾಮನೂರ್ ಅವರುಗಳು ಭಾಗವಹಿಸಿ ಯುದ್ಧದ ಭೀಕರತೆ, ಸೈನಿಕರ ಅಪ್ರತಿಮ ತ್ಯಾಗ ಮತ್ತು ದೇಶ ಪ್ರೇಮದ ಪ್ರಾಮುಖ್ಯತೆಯ ಕುರಿತು ನೆರೆದಿದ್ದ ಸಭಿಕರನ್ನ ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರಾಜ್ಯ ಕೋರ್ ಕಮಿಟಿ ಸದಸ್ಯರು ಹಾಗೂ ಸಿವಿಸಿ ಫೌಂಡೇಶನ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಿ.ವಿ. ಚಂದ್ರಶೇಖರ್ ಅವರು ಕಾರ್ಗಿಲ್ ಯುದ್ಧದ ಐತಿಹಾಸಿಕ ಹಿನ್ನೆಲೆ ಮತ್ತು ರಾಷ್ಟ್ರ ರಕ್ಷಣೆಯಲ್ಲಿ ನಮ್ಮ ಯೋಧರ ಮಹತ್ವದ ಪಾತ್ರವನ್ನ ಮನಮುಟ್ಟುವಂತೆ ವಿವರಿಸಿದ್ದಾರೆ. ಈ ಸ್ಫೂರ್ತಿದಾಯಕ ಮಾತುಗಳಿಂದ ಪ್ರೇರಿತರಾದ ಮಕ್ಕಳು ಹಾಗೂ ಯುವಜನತೆ ಭಾರತೀಯತೆ, ದೇಶಭಕ್ತಿ ಮತ್ತು ಸೈನ್ಯದ ಶೌರ್ಯದ ಬಗ್ಗೆ ಅಪಾರ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ವಿವಿಧ ಪಕ್ಷಗಳ ಪದಾಧಿಕಾರಿಗಳು, ಮುಖಂಡರು, ಮಹಿಳೆಯರು, ನಿವೃತ್ತ ಯೋಧರು ಹಾಗೂ ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಆಚರಣೆಯನ್ನ ಅಭೂತಪೂರ್ವವಾಗಿ ಯಶಸ್ವಿಗೊಳಿಸಿದ್ದಾರೆ. ನಾವು ಕೊಪ್ಪಳದವರು ಕೂಡಿ ಇಷ್ಟು ಮಂದಿ ಕಾರ್ಗಿಲ್ ವಿಜಯೋತ್ಸವ ಅಂತ ಆಚರಣೆ ಮಾಡಕತ್ತೀವಿಲ್ಲ. ಯಾರಿಗೇನೆ ನೀವು ಊರು ಬಿಟ್ಟು ಬಾ ಅಂದ್ರೆ ಹೋಗೋರಿದ್ದೀವಿ, ನಾವು ಬಾರ್ಡ್ರಿಗೆ ಹೋಗೋರಿದ್ದೀವಿ ನಾವು. ಮತ್ತು ಹಾಗಿದ್ರೆ ಈ ದೇಶದ ಸೇವೆ ಮಾಡುವುದು ಯಾವ ರೀತಿ ಮಾಡಬೇಕು? ನಾವು ಭಾರತದ ಸೈನಿಕರಿಗಾಗಲಿ, ಭಾರತಕ್ಕೆ ಗೌರವ ಕೊಡುವುದಾಗಲಿ ಹೇಗೆ ಮಾಡೋದು? ಹ್ಯಾಂಗೆ ಮಾಡಬೇಕು ಅಂದ್ರೆ ಒಬ್ಬ ಭಾರತೀಯನಾಗಿ ಸೇವೆ ಮಾಡೋದು. ಯಾರು ನಿಜವಾದ ಭಾರತೀಯ? ಏನು ಕೈಯಾಗ ಒಂದು ತ್ರಿವರ್ಣ ಧ್ವಜ ಹಿಡ್ಕೊಂಡು ಹೋಗೋರಲ್ಲ, ಹಿಡಿಯೋದು ಕೈಯಾಗ ಜೆಂಡ ಇರ್ತೈತಿ, ಮನಸ್ಸಿನೊಳಗೆ ಅವರು ಅಜೆಂಡ ಇರ್ತಾವ ಅಷ್ಟ. ಕೈಯಾಗ ಏನು ಜೆಂಡ ಇರ್ತೈತಿ, ಆದ್ರೆ ಮನದೊಳಗೆ ನಮ್ಮ ಅಜೆಂಡ ಇರ್ತಾವ ಅಷ್ಟೆ. ಒಳಗೆ ಅಜೆಂಡ ಇಟ್ಕೊಂಡು ಕೈಯಾಗ ಜೆಂಡ ಹಿಡಿದ್ರೆ ಏನರ ಭಾರತದ ಸೇವೆ ಮಾಡಬೇಕು. ಒಬ್ಬ ಭಾರತೀಯ ಅಂತ ಹೇಳ್ಕೋಬೇಕಾದ್ರೆ ಏನೋ ಮಾಡಬೇಕಾಗಿಲ್ಲ. ಯಾರು ಭಾರತಕ್ಕೆ ಭಾರಾಗಿ ಬದುಕುವುದಿಲ್ಲ ಅವರೇ ಭಾರತೀಯರಷ್ಟೇ. ಈ ದೇಶಕ್ಕೆ ನಾವು ಭಾರ ಆಗಬಾರ್ದು. ಭಾರತ ಮಾತೆ ಈ ಮಣ್ಣಿನೊಳಗೆ ಈ ಮಗುವಿಗೆ ಜನ್ಮ ಕೊಟ್ಟಿದ್ದಕ್ಕೆ ಆಕೆ ಹೆಮ್ಮೆ ಪಡಬೇಕು, ಸಂತೋಷ ಪಡಬೇಕಷ್ಟೆ. ಸೊ ನಾವು ಈಗ ಕಾರ್ಗಿಲ್ ಯುದ್ಧ ನಾವು ನೆನಪಿಸ್ಕೊಂತೀವಲ್ಲ, ನಾವೇನು ಹೋಗಿ ಯುದ್ಧ ಮಾಡೋರದೇವೆ? ಮತ್ತು ಅದರ ಸ್ಮರಣೆಯ ಸಂಕೇತ ಏನು? ಹೇಗೆ ಈ ದೇಶದ ಋಣ ತೀರಿಸಬೇಕು ನಾವೆಲ್ಲ? ದೇಶ ಸೇವೆಯನ್ನು ಈಗ ಪ್ರಾಣ ಕೊಟ್ಟು ಮಾಡಬೇಕಂತಿಲ್ಲ. ದೇಶಕ್ಕೆ ಹಿತವಾಗುವಂಥ, ದೇಶಕ್ಕೆ ಒಳ್ಳೆಯದಾಗುವಂಥ, ದೇಶ ಹೆಮ್ಮೆ ಪಡುವಂಥ ಪ್ರತಿಯೊಂದು ಕಾರ್ಯವೂ ಸಹಿತ ಅದು ದೇಶ ಸೇವೆಯೇ ಆಗ್ತದೆ. ಅಂಥ ದೃಷ್ಟಿಯಲ್ಲಿ ಒಂದು ದೇಶ ಸೇವೆ ಮಾಡಿದ ಜನ, ಅವರ ಅಭಿಮಾನ ಎಂಥದ್ದು. ಒಬ್ಬ ಹಿಂದಿ ಕವಿ ಮಖನ್ಲಾಲ್ ಚತುರ್ವೇದಿ ಅಂತ ಅವನ ಹೆಸರು. ಅವ ಒಂದು ಸುಂದರ ಕವಿತೆ ಬರೀತಾನೆ. ಮುझे तोड़ लेना वनमाल, उस पत पर देना पे
ಒಬ್ಬ ಹೂವು ಕಟ್ಟಾವ, ಹೂ ಮಾರೋರು ಇರ್ತಾರಲ್ಲ, ಹೂವು ಮಾರುವ ಮನುಷ್ಯ ಒಂದು ತೋಟದೊಳಗೆ ಹೋಗಿ ಹೂವು ಕಿತ್ತಿರ್ತಾನೆ. ಹೂವು ಕಿತ್ತುವಾಗ ಆ ಹೂವು ಆ ಮಾಲಿಗೆ ಹೇಳ್ತದೆ, ಹೂವು ಕಿತ್ತುವ ಮನುಷ್ಯನಿಗೆ ಹೇಳ್ತದೆ, ಮುझे ತೋड़ लेना वन माली उस पत पर देना फें. ಹೂವಾಡಿಗನೇ, ಮಾಲಿಯೇ, ನನ್ನನ್ನು ತಗೋ, ನನ್ನನ್ನು ಕಿತ್ಕೊಂಡು ನಾನು ಪವಿತ್ರ ಆಗಬೇಕಾದ್ರೆ ದೇವರ ತಲೆ ಮೇಲೆ ಏರಿಸಬೇಡ, ದೇವರ ತಲೆ ಮೇಲೆ ಏರಿಸಿದ್ರು ನಾನು ಪವಿತ್ರ ಆಗೋದಿಲ್ಲ.